ಜಲಮಾಲಿನ್ಯ ಮತ್ತು ಸಂರಕ್ಷಣೆ ಒಂದು ಪ್ರಬಂಧ. ಜಗತ್ತಿನ ಸಮಸ್ತ ಜೀವರಾಶಿಗಳ ಬದುಕಿಗೆ ನೀರು ಅತ್ಯಗತ್ಯ. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕೀಕರಣದ ಪರಿಣಾಮವಾಗಿ ನಮ್ಮ ಪವಿತ್ರ ಜಲಮೂಲಗಳು ವಿಷಕಾರಿಯಾಗುತ್ತಿವೆ. ಈ ಗಂಭೀರ ಪರಿಸ್ಥಿತಿಯನ್ನು ತಡೆಗಟ್ಟಲು ಜಲಮಾಲಿನ್ಯದ ಕಾರಣಗಳು ಮತ್ತು ಅದನ್ನು ತಡೆಗಟ್ಟುವ ಕ್ರಮಗಳನ್ನು ಅರಿಯುವುದು ಬಹಳ ಮುಖ್ಯ. ಜಲಮಾಲಿನ್ಯ ಎಂದರೇನು? ನೈಸರ್ಗಿಕ ಜಲಮೂಲಗಳಾದ ನದಿ, ಕೆರೆ, ಸಮುದ್ರ ಮತ್ತು ಅಂತರ್ಜಲಕ್ಕೆ ವಿಷಕಾರಿ ವಸ್ತುಗಳು ಅಥವಾ ಕಸ ಸೇರಿ ನೀರು ಬಳಕೆಗೆ ಯೋಗ್ಯವಲ್ಲದಂತೆ ಆಗುವುದನ್ನು ಜಲಮಾಲಿನ್ಯ ಎನ್ನಲಾಗುತ್ತದೆ. ಜಲಮಾಲಿನ್ಯ ಹೇಗೆ ಉಂಟಾಗುತ್ತೆ? ಮೊದಲನೇದಾಗಿ ಕೈಗಾರಿಕಾ ತ್ಯಾಜ್ಯ. ಕಾರ್ಖಾನೆಗಳಿಂದ ಹೊರಬರುವ ರಾಸಾಯನಿಕಯುಕ್ತ ನೀರನ್ನ ಸಂಸ್ಕರಿಸದೆ ನದಿಗಳಿಗೆ ಬಿಡುವುದು. ಎರಡನೆಯದು ನಗರ ತ್ಯಾಜ್ಯ. ಚರಂಡಿ ನೀರು ಮತ್ತು ಕಸವನ್ನ ನೇರವಾಗಿ ಜಲಮೂಲಗಳಿಗೆ ಸೇರಿಸುವುದು. ಮೂರನೆಯದು ಕೃಷಿ ಚಟುವಟಿಕೆ. ಹೊಲಗದ್ದೆಗಳಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಮಳೆಯ ನೀರಿನೊಂದಿಗೆ ಹರಿದು ಕೆರೆ, ನದಿಗಳನ್ನು ಸೇರುವುದು. 4 ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು, ಅಂದರೆ ಪ್ಲಾಸ್ಟಿಕ್ ಚೀಲಗಳು, ಬಣ್ಣದ ವಿಗ್ರಹಗಳು ಮತ್ತು ಬಟ್ಟೆಗಳನ್ನ ಜಲಮೂಲಗಳಲ್ಲಿ ಎಸೆಯುವುದು. ಇದಕ್ಕೇನು ಪರಿಹಾರ? ಮೊದಲನೇದಾಗಿ ತ್ಯಾಜ್ಯ ಸಂಸ್ಕರಣೆ. ಕೈಗಾರಿಕಾ ಮತ್ತು ಚರಂಡಿ ನೀರನ್ನ ನದಿಗಳಿಗೆ ಬಿಡುವ ಮೊದಲು ಕಡ್ಡಾಯವಾಗಿ ಸಂಸ್ಕರಿಸಬೇಕು. ಎರಡನೆಯದು ನೈಸರ್ಗಿಕ ಕೃಷಿ. ರಾಸಾಯನಿಕಗಳ ಬದಲು ಸಾವಯವ ಗೊಬ್ಬರಗಳ ಬಳಕೆಗೆ ಹೆಚ್ಚು ಆದ್ಯತೆ ನೀಡಬೇಕು. ಮೂರನೆಯದು ಜಾಗೃತಿ. ನೀರು ಅಮೂಲ್ಯವೆಂದು ಜನರಲ್ಲಿ ಅರಿವು ಮೂಡಿಸಬೇಕು. ಈಗ ಜಲಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅನ್ನೋದನ್ನ ನೋಡೋದಾದ್ರೆ, ವಿದ್ಯಾರ್ಥಿಗಳು ನೀರನ್ನ ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು. ಶಾಲೆ ಮತ್ತು ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಲು ಪ್ರೇರೇಪಿಸಬೇಕು. ಜಲಮೂಲಗಳ ಬಳಿ ಕಸ ಹಾಕದಂತೆ ಇತರರಿಗೆ ತಿಳಿ ಹೇಳಬೇಕು. ಕೊನೆಯ ಮಾತು, ನೀರಿಲ್ಲದೆ ಜೀವನವಿಲ್ಲ. ಮುಂದಿನ ಪೀಳಿಗೆಗಾಗಿ ಶುದ್ಧ ನೀರನ್ನ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಜಲ ಸಂರಕ್ಷಣೆಯೇ ಜೀವ ಸಂರಕ್ಷಣೆ. ನಮಸ್ಕಾರ.